ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ನಗರದಲ್ಲಿರುವಂತಹ ಗುಂಡಿಮಯ ರಸ್ತೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಎಚ್ಚೆತ್ತುಕೊಂಡಿರುವಂತಹ ಪಾಲಿಕೆ ಕೆಲವೊಂದು ಕಡೆ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸದ್ಯ ನಾನು ನಿಂತಿರುವಂತದ್ದು ಮಿಷನ್ ರೋಡ್ ನಲ್ಲಿ. ಈ ಒಂದು ರಸ್ತೆ ಏನಿದೆ, ಆಗಸ್ಟ್ 18ರಂದು ಈ ಒಂದು ರಸ್ತೆಯ ಬಗ್ಗೆ ಕೂಡ ನ್ಯೂಸ್ ಫಸ್ಟ್ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದ್ರೆ ಸಂಪೂರ್ಣಮಯವಾಗಿ ಅವತ್ತು ಈ ಒಂದು ರಸ್ತೆ ಗುಂಡಿಮಯವಾಗಿತ್ತು, ಎಲ್ಲಂದ್ರಲ್ಲಿ ಕೂಡ ಗುಂಡಿ ಇತ್ತು. ಇದಾದ ನಂತರ ಯಾವಾಗ ನ್ಯೂಸ್ ಫಸ್ಟ್ ಈ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು, ಇದರಿಂದ ಎಚ್ಚೆತ್ತುಕೊಂಡಂತಹ ಪಾಲಿಕೆ ಇದೀಗ ಗುಂಡಿಯನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ಬಿಬಿಎಂಪಿ ಈ ಬಾರಿ ನಗರದಲ್ಲಿರುವಂತಹ ಗುಂಡಿಯನ್ನು ಪತ್ತೆ ಹಚ್ಚಲು, ನಗರದಲ್ಲಿರುವಂತಹ ಗುಂಡಿಯನ್ನು ಫೈಂಡ್ ಔಟ್ ಮಾಡಲು ಒಂದು ಆಪ್ ಅನ್ನು ಕೂಡ ಬಿಡುಗಡೆ ಮಾಡಿತ್ತು. ಗಮನ ಆಪ್ ಕೂಡ ಬಿಡುಗಡೆ ಮಾಡಿತ್ತು. ಅಂದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಈ ಒಂದು ಆಪ್ ಮೂಲಕ ಬಿಬಿಎಂಪಿಗೆ ಎಲ್ಲಾದ್ರೂ, ಅಂದ್ರೆ ನಗರದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಗುಂಡಿಯನ್ನು ಕಂಡ್ರೆ ಅದನ್ನು ಬಿಬಿಎಂಪಿಗೆ ಕಳುಹಿಸುವ ನಿಟ್ಟಿನಲ್ಲಿ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿತ್ತು. ಫೋಟೋವನ್ನು, ಆ ಒಂದು ಆಪ್ ನಲ್ಲಿ ಫೋಟೋವನ್ನು, ಗುಂಡಿಯ ಫೋಟೋವನ್ನು ಬಿಬಿಎಂಪಿಗೆ ಕಳುಹಿಸಿಕೊಡುವಂತಹ ಒಂದು ಅವಕಾಶ ಇತ್ತು. ಬಟ್ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡಿ ಬರೀ ಫೋಟೋ ಅಲ್ಲ, ವಿಡಿಯೋ ಸಮೇತ ಅಧಿಕಾರಿಗಳ ಮುಂದಿಡುವಂತಹ ಕೆಲಸವನ್ನು ಮಾಡಿತ್ತು. ಸತತವಾಗಿ ನಗರದ ಮೂಲೆ ಮೂಲೆಯಲ್ಲಿ ಕೂಡ ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡಿ ಸಂಬಂಧಪಟ್ಟವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಇದೀಗ ನ್ಯೂಸ್ ಫಸ್ಟ್ ವರದಿಯ ಫಲಶ್ರುತಿಯಾಗಿತ್ತು. ನಗರದ ಹಲವು ಭಾಗದಲ್ಲಿ ಇವತ್ತು ಬಿಬಿಎಂಪಿ ಕಡೆಯಿಂದ ಗುಂಡಿ ಮುಚ್ಚುವಂತಹ ಕೆಲಸ ಆಗ್ತಾ ಇದೆ. ನಾಯಂಡಹಳ್ಳಿ ಆಗಿರ್ಬೋದು, ಬಿಟಿಎಂ ಆಗಿರ್ಬೋದು, ನ್ಯೂಸ್ ಫಸ್ಟ್ ಎಲ್ಲೆಲ್ಲಿ ರಿಯಾಲಿಟಿ ಚೆಕ್ ಮಾಡಿತ್ತು ಅಂತ ಹೆಬ್ಬಾಲ್ ಆಗಿರ್ಬೋದು, ನಾಯಂಡಹಳ್ಳಿ ಆಗಿರ್ಬೋದು, ಬಿಟಿಎಂ ಆಗಿರ್ಬೋದು, ಇಲ್ಲೆಲ್ಲೇ ಇದೀಗ ನ್ಯೂಸ್ ಫಸ್ಟ್ ವರದಿಯ ಫಲಶ್ರುತಿ ಎಂಬಂತೆ ಆ ಒಂದು ಗುಂಡಿಮಯ ರಸ್ತೆಗೆ ಇದೀಗ ಡಾಂಬರೀಕರಣ ಆಗ್ತಾ ಇದೆ. ಕೆಲವೊಂದು ರಸ್ತೆಗೆ ಡಾಂಬರೀಕರಣ ಆಗ್ತಾ ಇದ್ರೆ ಇನ್ ಕೆಲವೊಂದು ರಸ್ತೆಯಲ್ಲಿರುವಂತಹ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ಸ್ ಜಯಸೂರ್ಯ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.